ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ, ನಾನು ನಿನ್ನ ಹೆತ್ತ ಎಲ್ಲವೇ ಮಗನ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡ್ತೇವೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಆ ಪುರದಾತನನ್ನು ತೊರೆಯುವುದೇ ಇದರಿಂದ? ಅಮ್ಮ, ನೀನು ವೀರು. ಅಮ್ಮ, ಆ ಪುರದಾತನನ್ನು ತೊರೆದರೆ ನಾನು ನರಕಕ್ಕೆ ಬೀಳುತ್ತಿದ್ದರೆ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂದ ನೀಚನೆಂದು ಶಪಿಸದಿರದೆ ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯನ್ನು ನೀನೇ ಹಿತಬೋಧನೆ ಮಾಡುತ್ತಾರೆ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಮಗನೇ? ಇದು ನೀವು 6 ಜನ ಸೇರಿ ರಾಜ್ಯಭಾರ ಮಾಡಿದರೂ ನಾನು ಕಂಡು ಸಂತೋಷಪಡಬೇಡವೇ? ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಬಾಡಿ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುವುದೇ. ಮಮ ಪ್ರಾಣಾಯು ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವನ ಪ್ರಾಣಕ್ಕೆ ಭಯವೆಲ್ಲಿದೆ? ಬಿಡಮ್ಮ ನಿನ್ನ ವ್ಯಥೆಯನ್ನು. ಕುಮಾರ, ಅಮ್ಮ, ಲೋಕೈಕ ವೀರನಾದ ನೀನು ಆಗುವ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವ ಹೆತ್ತ ತಾಯಿಯಾದ ನಾನು ಚಿಂತಿಸಿದೆ. ಹೇಗಿರಲಿ ಮಗನೇ, ಹೇಗಿರಲಿ? ಹೋಗಲಿ ಅಮ್ಮ, ಶ್ರೀ ಕರ್ಣನು ಅಂತಹ ನೀಚನಲ್ಲ. ನಾನು ಜೀವಿಸಿದ ತನಕ ನನ್ನ ಸ್ವಾಮಿಗೋಸ್ಕರ ಹೋರಾಡಿ ಮಾಡಿರುವೆನು. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ತನ್ನ ಪ್ರಾಣದಂತೆ, ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ನೋಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಸರ್ವತಾಯಲಾರದ ಮಹಾನನು ಪರಾತ್ಮಕನಾಗಲಾರೆ. ನಾಡಿನ ಯುದ್ಧರಂಗದಲ್ಲಿ ಪಾಂಡವರನ್ನು ಸಿಕ್ಕಿದರೆ ಅವನು ಉಳಿಸು ಮಗನೇ, ಅವರನ್ನು ಉಳಿಸು. ಆಗಬಹುದಮ್ಮ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯರು ಅಮ್ಮ ನನ್ನ ಕಣ್ಣೆಲ್ಲಿಗೆ ಬಂದರೂ ಸಹ ಕಣ್ಣೆತ್ತಿಯೂ ನೋಡುವುದಿಲ್ಲ. ಇನ್ನು ಸಾವಿರಾನುಗಳಲ್ಲಿ ರುದ್ರಾಕ್ಷ ಸಂಬೂತನಾದ ಭೀಮಸೇನನ ತನ್ನ ಗದೆಯಿಂದ ನನ್ನನ್ನು ಕುಟ್ಟಿ ಪುಡಿ ಪುಡಿ ಮಾಡಿದರು. ನಾನು ಕೈ ಮಾಡುವುದಿಲ್ಲ ತಾಯಿ. ನಕುಲ ಸಹದೇವರಿಗೆ ಕೇಡನ್ನು ಬಯಸುವುದಿಲ್ಲ ಅಮ್ಮ. ಅಮ್ಮ, ಆ ನನ್ನ ಪರಮೇರಿಯಾದ ಅರ್ಜುನನು ಮಾತ್ರ ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅಮ್ಮ, ಅರ್ಜುನನಿಂದ ನಾನೇ ಆತನಾದರೂ ನನ್ನಿಂದ ಅರ್ಜುನನೇ ಆತನಾದರೂ ನಿನಗೆ ಇವರ ಮಕ್ಕಳು ಉಳಿದೇ ಉಳಿಯರು. ಬಿಡಮ್ಮ ನಿನ್ನ ಹೃದಯನ್ನ. ಅಮ್ಮ, ಹೆಚ್ಚಿಗೆ ನನ್ನ ಕೇಳಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಲಾರೆ. ಕೊಡೆಯದಾಗಿ ನಿನ್ನ ತಾಯಿಯ ಒಂದು ಮಾತನ್ನು ನಡೆಸಿಕೊಡುವೆ. ಅದೇನು ತಾಯಿ, ಈಗ ಎತ್ತ ತಾಯಿಯ ಋಣವನ್ನು ತಿರುಗುವಂತಾಗುವುದು. ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ನುಡಿದುದ ನಡೆಸಲಾರದ
ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಕೂಡ ಸೂರ್ಯಚಂದ್ರಾದಿಗಳೇ ಅಷ್ಟ ದಿಕ್ಪಾಲಕಗಳೇ ನೀನೇ ನನ್ನ ಸ್ವಾಮಿಯನ್ನ ಕಾಪಾಡಬೇಕು. ಇನ್ನು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿ ವಿಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಕುಮಾರ, ಅಮ್ಮ, ಎತ್ತ ತಂದೆಯ ಪ್ರಥಮ ದರ್ಶನವು ಇದ್ದಾಯಿತು. ಬಹುಶಃ ಅಂತಿಮ ದರ್ಶನವಿದೆ ಎಂದು ಅಮ್ಮ, ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ಮಗ. ಸತ್ಯವಾಗಿ ಕೃಷ್ಣನ ಪಾದಾನೆಯಾಗಿ ನಿನ್ನ ಸತ್ಯವಾಗಿ ನಡೆಸಿಕೊಡುವೆನು ಕಂದ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಈ ಯುದ್ಧದಲ್ಲೊಂದು ವೇಳೆ ನಾನೇನಾದರೂ ಸತ್ಯಸಂಧ ನಾವು ಧರ್ಮರಾಯನ ಕೈಯಲ್ಲಿ ನನ್ನ ಉದ್ದಾರಿಕೆಯನ್ನು ನಡೆಸಿಕೊಡಬೇಕೆಂದು ಈ ನಡೆದವರಲ್ಲಿ ಪ್ರಾರ್ಥಿಸುವೆನು ತಾಯಿ. ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲು. ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲು. ಅಮ್ಮ, ಅಮ್ಮ
ಅಮ್ಮ